ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ರೈಟ್ ಟರ್ನ್ ಮಾಡಿದ್ವಲ್ಲ, ಆ ಜಾಗದಲ್ಲಿದ್ದೀನಿ. ಸೊ ಇಲ್ಲಿಂದ ನಾವು ಲೆಫ್ಟ್ ಟರ್ನ್ ಮಾಡ್ಕೋಬೇಕಾಗುತ್ತೆ. ರೈಟ್ ಟರ್ನ್ ಮಾಡಿದ್ರೆ ಹೊಸ ಹೈವೇ, ಮೈಸೂರು ಹೈವೇ. ಸೊ ನಾವು ರಾಮದೇವ್ರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ರೈಟ್ ಸೈಡ್ಗೆ ಹೋಗಿದ್ದು. ಸೊ ಈಗ ನಾವು ಲೆಫ್ಟ್ ಸೈಡ್ ಹೋಗ್ತೀವಿ. ಸೊ ಬನ್ನಿ ಹೋಗೋಣ. ಸೊ ರೈಟ್ ಟರ್ನ್ ಅಂದರೆ ಮ್ಯಾಪ್ ನೋಡಿಕೊಂಡು ಮಿಸ್ಟೇಕ್ ಮಾಡ್ಕೊಂಡು ಮೇಲೆ ಹೋಗಿದ್ವಲ್ಲ, ಆ ರೈಟ್ ಇದು. ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ, ವಾಯ್ಸ್ ಅಷ್ಟು ಕೇಳಿಸಲ್ಲ ಅಂದ್ಕೊತೀನಿ. ಸೊ ಅದಕ್ಕೆ ಬೆಟ್ಟದ ಹತ್ರ ಹೋಗಿ ಸಿಗೋಣ. ಬನ್ನಿ, ನಿಮಗೆ ರೂಟ್ ತೋರಿಸ್ತೀನಿ ಈಗ ಯಾವ ಕಡೆ ಹೋಗ್ಬೇಕು ಅಂತ. ನಿಮ್ಗೆ ಲೆಫ್ಟ್ ಸೈಡ್ ಹೋದರೆ ಮುಂದೆ ಒಂದು ಲೆಫ್ಟ್ ಸಿಗುತ್ತೆ ಅಂಗಡಿ ಆದಮೇಲೆ. ಬನ್ನಿ ನಿಮ್ಗೆ ತೋರಿಸ್ತೀನಿ ಹೋಗ್ತಾ ಹೇಗೆ. ಸೊ ಈಗ ಹೋದರೆ ನಿಮಗೆ ಹೊಸ ಹೈವೇ ಸಿಗುತ್ತೆ. ಸೊ ನಾವು ಲೆಫ್ಟ್ ಸೈಡ್ಗೆ ಹೋಗ್ಬೇಕು, ಹಳೆ ಹೈವೇಲಿ. ಇಲ್ಲಿಂದ ಒಂದು 2.5 ಕಿಲೋಮೀಟ್ರ್ ಏನೋ ತೋರಿಸ್ತಾ ಇದೆ ಮ್ಯಾಪಲ್ಲಿ. ಸೊ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ಫಸ್ಟ್ ಲೆಫ್ಟ್ ಸಿಗುತ್ತೆ ನಿಮಗೆ. ಈ ಲೆಫ್ಟಲ್ಲಿ ಲೆಫ್ಟ್ ತಗೊಂಡು ನೋಡ್ಬೋದು, ಅಲ್ಲಿ ಕಾಣಿಸ್ತಿದೆ. ಫಸ್ಟ್ ನಿಮಗೆ ರೈಲ್ವೆ ಗೇಟ್ ಸಿಗುತ್ತೆ. ಸೊ ನೋಡ್ಬೋದು ನೀವು, ಇಲ್ಲೇ ವ್ಯೂ ಕಾಣ್ತಾ ಇದೆ ಬೆಟ್ಟದ್ದು. ಸೊ ಏನು ಒಂದು ಕೈಲಿ ಓಡುತ್ತಾ ಸಾಹಸ ಮಾಡ್ತಿದ್ದೀನಿ ಅಂದ್ಕೊಬೇಡಿ. ಕ್ಯಾಮ್ರಾ ಜಸ್ಟ್ ಮೌಂಟ್ ಮಾಡಿದ್ರಿಂದ ತುಂಬ ಶೇಕ್ ಆಯ್ತಾಯಿತ್ತು. ಸೊ ಅದಕ್ಕೋಸ್ಕರ ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ನಾನು, ಇನ್ನೊಂದು ಕೈಲಿ ರೈಡ್ ಮಾಡ್ತಾಯಿದ್ದೀನಿ. ಅಣ್ಣ ಬೆಟ್ಟಕ್ಕೆ ದಾರಿ? ಹಾಂ, ಆ ಕಡೆ ಅಣ್ಣ, ಈ ರೋಡು. ಹಾಂ ಸರಿ. ಸೊ ಈ ರೂಟ್ ಅಂತೆ, ಹೆಂಗೋ ಫಸ್ಟ್ ಟೈಮ್ ಅಲ್ಲ. ಸೊ ಬನ್ನಿ. ಸೊ ಗೊತ್ತಿರೋ ರೂಟೇನು ಎಲ್ಲರೂ ಎಕ್ಸ್ಪ್ಲೋರ್ ಮಾಡ್ತಾರೆ. ಗೊತ್ತಿಲ್ಲರೋ ರೂಟ್ನ ಸಿಕ್ಕಿದ್ರ ಹತ್ರ ಕೇಳ್ಕೊಂಡು ಮ್ಯಾಪ್ ಹಾಕ್ಕೊಂಡು ರಾಂಗ್ ರೂಟ್ ಹಾಕ್ಕೊಂಡು ಓಡಾಡೋದಿದೆಯಲ್ಲ, ಸೊ ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಬನ್ನಿ ಹೋಗೋಣ. ಸ್ಟಾರ್ಟಿಂಗ್ ನಿಮ್ಗೆ ಹಳ್ಳಿ ಮರ ಸಿಗುತ್ತೆ. ಒಂದು ಅಲ್ಲಿ ಹಳ್ಳಿ ಮರ ಬಿಡ್ತೇನೆ ಒಂದು ಚಿಕ್ಕ ರೋಡ್ ಹೋಗುತ್ತೆ, ಆ ಕಡೆ ಹೋಗ್ಬೇಕು. ಮೋಸ್ಟ್ಲಿ ಅದು ಆ ಕಡೆನ ಈ ಕಡೆನ ಗೊತ್ತಾಗ್ತೀವಲ್ಲ. ಸೊ ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು. ರೋಡ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಸೊ
ಸೊ ಮ್ಯಾಪ್ ಹಾಕೊಂಡ್ರೆ ನಿಮಗೆ ಕ್ಲಿಯರಾಗಿ ಕರ್ಕೊಂಡು ಹೋಗುತ್ತದೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ಹೋಗ್ಬೇಕಾದ್ರೆ ಎಲ್ಲೋ ರಾಂಗ್ ರೂಟ್ ಅನಿಸ್ತಿತ್ತು, ಬಟ್ ಆದ್ರೂ ಕರೆಕ್ಟ್ ರೂಟಲ್ಲೇ ಹೋಗ್ತಾಯಿದ್ದೆ. ಸೊ ಡಿಡೆಂಟ್ ಬಂದು ಇಲ್ಲಿ ರೈಟ್ ತೊಗೊಬೇಕು. ಕಾಣಿಸ್ತಾ ಇರ್ಬೋದು ವ್ಯೂ ನಿಮಗೆ ಬೆಟ್ಟದ್ದು. ಸೊ ಇಲ್ಲಿಂದ ಮುಂಡ್ ರೋಡ್ ಸಿಗುತ್ತೆ. ಸೊ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ ಈಗ. ಏನಿದೆ ತುಂಬ ಹಂಪ್ಸ್ಗಳು, ಮ್ಯಾನ್ ಮೇಡ್ ಏನಿದು ಯೂರಿಯಾ ಮಾಡ್ಕೊಂಡಿರೋದ ಪೈಪ್ ಲೈನ್ಗ ಏನಿದೆ ಗೊತ್ತಾಗ್ತಿಲ್ಲ. ಯೂರಿಯಾ ಮಾಡ್ಕೊಂಡಿರೋದು ಅನ್ಸೋದಿದೆ ನೋಡಿ. ಎಷ್ಟೊಂದಿದೆ ನೋಡಿ, ಮತ್ತಲ್ಲೊಂದಿದೆ. ಎಲ್ಲಿ ಬೇಕು ಅಲ್ಲಿ ಮಾಡ್ಕೊಂಡ್ಬಿಟ್ಟಿದೆ. ಮತ್ತೆ ಇನ್ನೊಂದು. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ವಿ ಅನ್ಸುತ್ತೆ. ಇಲ್ಲೊಂದು ದೇವಸ್ಥಾನ ಇದೆ. ನಾವು ಇನ್ನೂ ಮುಂದೆ ಹೋಗೋಣ. ಆಲ್ರೆಡಿ ಯಾರೋ ಇದ್ದಾರೆ. ಸ್ಟಾರ್ಟಿಂಗ್ ಪಾಯಿಂಟ್ ಬಂದಿದ್ದೀವಿ. ಅವ್ರು ಕೇಳೋಣ. ಸೊ ಕಾರಿನ ಸೊ ಆ್ಯಕ್ಚುಲಾಗಿ ನೀವೇನಾದ್ರು ಬಂದರೆ ಗಾಡಿನ ಇಲ್ಲೇ ಪಾರ್ಕ್ ಮಾಡೋದು ಬಿಟ್ರು, ಇಲ್ಲಿಂದನೇ ಟ್ರೆಕ್ಕಿಂಗ್ ಸ್ಟ್ಯಾಂಡ್ ಪಾಯಿಂಟು. ಸೊ ನಾನು ಮ್ಯಾಪ್ ನೋಡಿಕೊಂಡು ಮಿಸ್ಟೇಕ್ ಮಾಡಿಕೊಂಡು ಸೊ ನಾನು ಮುಂದೆ ಹೋಗಿದ್ದೆ. ಮತ್ತೆ ಅಲ್ಲೆಲ್ಲ ರೌಂಡ್ ಹಾಕ್ಕೊಂಡು ಮತ್ತೆ ವಾಪಸ್ ಬರ್ತೀನಿ ಇಲ್ಲಿಗೆ. ಮ್ಯಾಪ್ ನಂಬ್ಕೊಂಡು ಹೋದರೆ ಕೆಲವು ಟೈಮ್ ಮಾಡ್ತೀವಿ. ಸೊ ಅಲ್ಲಿ ಇನ್ನೊಂದು ಪಾಯಿಂಟ್ ಇದೆಯಾ ಇಲ್ವಾ ಗೊತ್ತಿಲ್ಲ ನನಗೆ, ಬಟ್ ಅಲ್ಲಿ ಫುಲ್ ಕಾಡಿತ್ತು. ಸೊ ಅದಕ್ಕೋಸ್ಕರ ನಾನು ವಾಪಸ್ ಬಂದು ಮತ್ತೆ ಇಲ್ಲಿಂದನೇ ನಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ತೀನಿ ನಾನು. ನವಿಲ್ ನೋಡ್ಬೋದು ನೀವು. ನವಿಲ್ ಕಾಣಿಸ್ತಿದೆ ಇಲ್ಲಿ, ನವಿಲಿದೆ. It time. I know that I'm not easy. This cold heart of mine, she really took a beating before you. You stuck through blizzards, winter nights with you. Now I'm blooming just for you, for you. There's nothing I wouldn't do for you. Nothing I wouldn't do for you. There's nothing I wouldn't do for
ಗಾಡಿ ನಾವು ಇಲ್ಲೇ ಹಾಕೋಣ, ಇಲ್ಲ ಹಾಕಿ ಇಲ್ಲಿಂದ ನಡ್ಕೊಂಡು ಹೋಗೋಣ ಬನ್ನಿ. ಯಾರೂ ಇಲ್ಲ. ಸೋಮವಾರ ಇವತ್ತು. ಗಾಡಿ ಮುಂದೆ ತೊಗೊಂಡೋಗೋದು ಬೇಡ. ಗಾಡಿನ ಇಲ್ಲೇ ಹಾಕೋಣ. ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ನಾವು ನಡ್ಕೊಂಡು ಹೋಗೋಣ. ಇದೇ ಮೈನ್ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟು. ಬನ್ನಿ ಮೇಲೋಗಿ ನೋಡೋಣ. ಟೈಮ್ ಬಂದು ಕರೆಕ್ಟಾಗಿ 8 ಗಂಟೆ. ನವಿಲು ಜಾಸ್ತಿ ಇದೆ ಅನ್ಸುತ್ತೆ ಇಲ್ಲಿ. ನವಿಲು ಸೌಂಡ್ ಕೇಳಿಸ್ತಾ ಇದೆ. ಬನ್ನಿ ಸ್ಟಾರ್ಟಿಂಗ್ ಹೋಗೋಣ. ಈ ವಿಡಿಯೋದಲ್ಲಿ ಇಷ್ಟೇ. ನಮ್ಮ ಟ್ರೆಕ್ಕಿಂಗ್ ಜರ್ನಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಬಂದು ತಲುಪ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಗೆ ಜರ್ನಿ ಮೇಲೆ ಹೋಗಿ ಹೇಗಿರ್ತೀವಿ, ನಮ್ಮ ಟ್ರೆಕ್ಕಿಂಗ್ ಹೇಗಿರುತ್ತೆ ಅನ್ನೋ ಕಂಪ್ಲೀಟ್ ವಿಡಿಯೋ ನಿಮಗೆ ತೋರಿಸ್ತೀನಿ. ಇದಿನ್ನೂ ಅಡ್ವೆಂಚರಸ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸಿ. ನಿಮ್ಮ ಸಪೋರ್ಟ್ ಇದ್ದರೆ ನಾನು ಇನ್ನೂ ಜಾಗಗಳನ್ನ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.